ಸಿದ್ದರಾಮಯ್ಯನವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. ಅವರ ಜೊತೆಗೆ ನಿಮ್ಮೆಲ್ಲರ ಹಿರಿಯರು, ರಾಷ್ಟ್ರ ನಾಯಕರಾದಂಥ ನಮ್ಮ 371J ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಸದ್ಯ ವೇದಿಕೆ ಮೇಲೆ ಸನ್ಮಾನ್ಯ HK ಪಾಟೀಲ್ ರವರು ಕಾನೂನು ಮತ್ತು ಆಡಳಿತ ಈ ಸಚಿವರು ನಮ್ಮ ಹಿಂದೆ 371J ಪ್ರಾರಂಭ ಆಗಬೇಕಾದ್ರೆ ನಮಗೆ ಅನೇಕ ಕೊಡುಗೆಗಳನ್ನು ಅದರ ಮೂಲಕ್ಕೆ ಕೊಟ್ಟಂತ ಒಬ್ಬ ಮಹಾನಾಯಕರು ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಹಾಗೂ ಈ ಭಾಗದ ವಿಧಾನ ಪರಿಷತ್ತಿನ ಸದಸ್ಯರಾದ ಶರಣಗೌಡ ಪಾಟೀಲ್ ಬಯ್ಯಾಪುರ ಅವರಿದ್ದಾರೆ. ಹಾಗೂ ನಮ್ಮ ಬೀದರ್ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪಾಟೀಲ್ರಿದ್ದಾರೆ. ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅನೇಕ ಗಣ್ಯಮಾನ್ಯರಿದ್ದಾರೆ, ಮಾಧ್ಯಮದ ಗೆಳೆಯರೇ ಮತ್ತು ಎಲ್ಲ ಹಿರಿಯರೇ, ಯುವಕ ಮಿತ್ರರು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಬಸನಗೌಡರು ಹೋರಾಟದ ಬದುಕನ್ನು ರೂಪಿಸಿಕೊಂಡು ಮೇಲೆ ಬಂದಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರು ಒಬ್ಬ ಬಸ್ ಕಂಡಕ್ಟರ್ ಆಗಿ ಜೀವನವನ್ನು ಪ್ರಾರಂಭಿಸಿ ಜನರಿಗೆ ಒಳ್ಳೆ ರೀತಿಯ ಎಲ್ಲ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಅವರ ಶ್ರೀಮತಿಯವರನ್ನ ಜಿಲ್ಲಾ ಪಂಚಾಯತ್ ಸದಸ್ಯರನ್ನಾಗಿ ಮಾಡಿ ಮುಂದೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ 2 ಬಾರಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ಏನು ಸಾಧನೆ ಮಾಡಿದ್ದಾರೆ ಅಂದರೆ ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ, ಮತ್ತು ಅಲ್ಲಿ ಅವರ ಸಾಧನೆಗಳ ಒಂದು ನಾಮಫಲಕಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅವರೊಬ್ಬ ಅತ್ಯಂತ ಕಾರ್ಯಶೀಲ ಶಾಸಕರು ಅನ್ನೋದನ್ನ ನಾನು ಅವರನ್ನ ಹಿಂದೆ ನಾನು ಕೂಡ 5 ವರ್ಷ ಶಾಸಕನಾಗಿದ್ದಾಗ ನನಗೆ ಅವ್ರ ಬಗ್ಗೆ ಎಲ್ಲ ಮಾಹಿತಿ ಇರ್ತಕ್ಕಂಥದ್ದು ಬಂಧುಗಳೇ. ಆ ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತೇನು ನೀವು ಇಂಥ ಶಾಸಕರನ್ನ ಆಯ್ಕೆ ಮಾಡಿಕೊಂಡಿರಿ, ಅವರು ಪುಣ್ಯವಂತರು ಅನ್ನೋದನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಇನ್ನೂ ಹೆಚ್ಚಿನ ಕೆಲಸಗಳನ್ನು ಈ ಭಾಗದಲ್ಲಿ, ಯಾಕಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ಭಾಗ ಈ ಯರಿಗೇರಿ ಭಾಗ ಅನ್ನೋದನ್ನ ತಾವೆಲ್ಲ ನೋಡಿದಿರಿ. ನಾನು ಕೂಡ ಈ ಜಿಲ್ಲೆಯಲ್ಲಿ 3 ಬಾರಿ ಶಾಸಕನಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸಂದರ್ಭ, ಆಗಿರ್ತಕ್ಕಂಥ ವಾತಾವರಣ, ಆಗಿರ್ತಕ್ಕಂಥ ರಸ್ತೆಗಳು, ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇವತ್ತು ಅಜಿಗಜಾಂತರ ಬದಲಾವಣೆ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ ಬಂಧುಗಳೇ. ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮಲ್ಲಿ ಎಷ್ಟೇ ವಿನಂತಿ ಮಾಡಿಕೊಳ್ತೇನೆ, ಇವತ್ತು ಬೇಕಾದವರು ಬೇಕಾದ ಮಾತಾಡ್ತಾರೆ, BJP ಅವರು ಹಂಗ ಇವ್ರು ಹಿಂಗ. ಈಗ ಕಾಂಗ್ರೆಸ್ ಬಗ್ಗೆ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಬಡವರ ಪಕ್ಷ, ಬಡವರಿಗಾಗಿರ್ತಕ್ಕಂಥ ಪಕ್ಷ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಕೂಡ ಇವತ್ತು ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು. BJP ಅವರು ಏನೂ ಮಾಡಲಿಲ್ಲ, ಯಾಕಂದ್ರೆ ಮಾತು ಭಾಳ ಅವ್ರ ಹತ್ರ, ಕೆಲಸ ಇಲ್ಲ. ಅದಕ್ಕೆ ಅವರು ಈಗ ನಮ್ಮ ಶ್ರೀಮತಿಯೋ ಇಂದಿರಾ ಗಾಂಧಿಯವರು ಗರೀಬಿ ಆಟೋ ಮಾಡುವ ಕೆಲಸವನ್ನು ಅವತ್ತು ಮಾಡಿದರು. ಇವತ್ತು ಸುಮ್ಮನೆ ಮಾತು ಅವರು अच्छे दिन आएगा, अच्छे दिन कब आते जी, जब तक नहीं आया, 11 साल हुआ, अच्छे दिन आए क्या, कब आते? ये मोदी जब जाते तब एक अच्छे दिन आते. उसके वास्ते मैं बोल रहा हूं, ये ನಮ್ಮ ಇಂದಿರಾ ಗಾಂಧಿ ಅವರು ಅನೇಕ ನಾಯಕರು ಇವತ್ತು ಮಾಡಿದಂಥ ಕೆಲಸದಲ್ಲಿ ಒಂದು ಅಂಶವನ್ನು ಕೂಡ ಮಾಡಿಲ್ಲ. ಇವರು 11 ವರ್ಷದಲ್ಲಿ ಎಷ್ಟು ಡ್ಯಾಮ್ಗಳಿಗೆ ಅಡಿಗಲ್ಲು ಮಾಡಿದ್ದಾರೆ ಅನ್ನೋದು ತೋರಿಸ್ತಾರೆ ಸಾಕು ನಮಗೆ. ಮಾನ್ಯವಾದ ಒಂದು ಕಾಶ್ಮೀರದಾಗ ಒಂದು ಬ್ರಿಡ್ಜ್ ಕಟ್ಟ್ಯಾರಂತ, ಆ ಬ್ರಿಡ್ಜನ್ನ 3 ದಿವಸ ತೋರಿಸಿದ್ರು. ಏನು ಬ್ರಿಡ್ಜ್ ಭಾರಿ ದೊಡ್ಡಾಗದ, ಡ್ಯಾಮ್ ಕಟ್ಟೋದು ಹೇಳ್ರಿ, ಬ್ರಿಡ್ಜು ಅಡ್ಡಾಡಕ್ಕಾತು,
ಇವತ್ತು ಈ ದೇಶದಲ್ಲಿ ಎಷ್ಟು ಡ್ಯಾಮ್ಗಳಿವೆ ಆ ಎಲ್ಲ ಡ್ಯಾಮ್ಗಳನ್ನ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಬಂಧುಗಳೇ. ಇವತ್ತು ಆಹಾರ ಭದ್ರತೆ ಕಾರ್ಯಕ್ರಮ ಇರ್ಬೋದು, ನ್ಯಾಯಬೆಲೆ ಅಂಗಡಿ ಅಂತ ಕಾನ್ಸೆಪ್ಟ್ ಇರ್ಬೋದು, ಇವೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದರೆ ಇವತ್ತು ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ಮ ಜೊತೆಗಿದೆ, ಬಡವರ ಪರವಾಗಿರ್ತಕ್ಕಂಥದ್ದು. ಈಗ ಇವರು ಏನು ಹೇಳ್ತಾರೆ ಅಂದ್ರೆ ಏನಿಲ್ಲ ಅಂದ್ರೆ ಇವರು ಬರೇ ಹಿಂದುಳಿದ ವರ್ಗದವ್ರನ್ನ ಸೇರೋದಿಲ್ಲ, ಮುಂದುವರೆದವ್ರನ್ನ ಸೇರೋದಿಲ್ಲ, ಬರೇ ಮೈನಾರಿಟಿ ಕಮ್ಯುನಿಟಿ ಅವರಿಗೆ ಮಾಡ್ತಾರೆ ಅಂತೇಳಿ. ಅವರು ಕೂಡ ನಮ್ಮ ದೇಶದ ಪ್ರಜೆಗಳು. ಅವರಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿವಿ, ನಿಮಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿವಿ ಅನ್ನೋದನ್ನ ಎಲ್ಲವನ್ನ ತಿಳ್ಕೊಳ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಬರೇ ಕೇವಲ ಇವತ್ತು ಬಾಯಿ ಬಡಾಯಿಂದ ಮಾತನಾಡಿದರೆ ಸಾಲದು. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು 5 ಗ್ಯಾರಂಟಿ ಕೊಡುವುದರ ಮೂಲಕ ಇವತ್ತು ಬಡತನದ ಕೆಳಗಿರ್ತಕ್ಕಂಥ ಜನರನ್ನ, ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರನ್ನ ಮೇಲೆ ತರ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಅವ್ರು ಹೇಳ್ತಾರೆ ಅದರಿಂದ ಏನೋ ಪ್ರಯೋಜನ ಇಲ್ಲ ಅಂತ. ನಾವು ಮಾಡಿದ್ದನ್ನ ಈ ರಾಜ್ಯದ ಚುನಾವಣೆ ಆದ ಮೇಲೆ ಬಿಜೆಪಿ ಅವರು ಎಷ್ಟು ರಾಜ್ಯದಲ್ಲಿ ಗೆದ್ದಾರ ಅಲ್ಲಿನೂ ಕೂಡ ಈ ಗ್ಯಾರಂಟಿನೇ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ನಮ್ಮ ಕಾಪಿ ಮಾಡ್ಯಾರಲ್ಲ, ಹಿಂದ ಕೇಂದ್ರ ಸರ್ಕಾರ ಮಾಡಿದ್ದನು ಕಾಪಿನ, ಈಗಿನ ರಾಜ್ಯ ಸರ್ಕಾರಗಳು ಮಾಡಿದ್ದೆ ಕಾಪಿನೇ. ಇವತ್ತಿನ ಇಡೀ ದೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮಾದರಿಯ ಸರ್ಕಾರ ಅಂತೇಳಿ ಬೇರೆ ರಾಜ್ಯದವರು ಹೊಗಳತಕ್ಕಂಥ ಕೆಲಸ ಆಗ್ತಿದೆ ಬಂಧುಗಳೇ. ಅದಕ್ಕಾಗಿ ತಾವೆಲ್ಲ ಬಹಳಷ್ಟು ತಿಳಿದವರಾಗಿದ್ದೀರಿ. ಇವತ್ತು ನಾವು ಯಾರು ಹಿಂದುಳಿದವರಲ್ಲ, ನಮ್ಮದು ಹಿಂದುಳಿದ ಭಾಗ ಅನ್ನಂಗಿಲ್ಲ ನಾವು. ಅದರ ಬಗ್ಗೆ ಆರ್ಟಿಕಲ್ 371 ಬಗ್ಗೆ ಸನ್ಮಾನ್ಯ HK ಪಾಟೀಲ್ ರವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಯಾಕಂದ್ರೆ ನಾವು ಹಿಂದೆ ಹೇಳ್ತಿದ್ವಿ ನಮಗೆ ಶಿಕ್ಷಣ ಇದ್ದಿಲ್ಲ, ನಮಗ ನೌಕರಿ ಇದ್ದಿಲ್ಲ, ನಮ್ಮಲ್ಲಿ ಶಿಕ್ಷಕರು ಕೂಡ ಬೇರೆ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಇರ್ತಿದ್ರು, 1 ವರ್ಷದಾಗ ಹೋಗ್ಬಿಡ್ತಿದ್ರು, ನಮ್ಮ ಶಾಲೆ ಖಾಲಿ ಹಾಕೋದು. ಆದ್ರೆ ಈಗ ಆ ರೀತಿ ಇಲ್ಲ. ಆ 371 ಬಂದ ಮೇಲೆ ನಾವು ಎಲ್ಲರೊಡನೆ ಸರಿಸಮಾನವಾಗಿ ಬೆಳಿಲಿಕ್ಕೆ ಇವತ್ತು 10 ಹೆಜ್ಜೆಗಳನ್ನು ಇಟ್ಟಿದ್ದೇವೆ. ಇನ್ನೂ ಕೆಲವು ದಿನದಲ್ಲಿ ಬೇರೆ ಬೇರೆ ಇವತ್ತು ದಕ್ಷಿಣ ಕರ್ನಾಟಕದವರೊಡನೆ ಪೈಪೋಟಿ ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಶಿಕ್ಷಣ, ನಮ್ಮ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ತಾವ್ಯಾರೂ ಕೂಡ ಮರಿಬಾರದು. ಇದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆ ಒಂದು ಪಕ್ಷವನ್ನು ಬೆಂಬಲಿಸೋಣ, ಆ ಪಕ್ಷದ ಜೊತೆಗಿರೋಣ. ಬಿಜೆಪಿ ಅವ್ರದ್ದು ಇದ ಚುನಾವಣೆಗೆ ಹೋಗ್ಬಿಟ್ಟಿತ್ತು. ನಮ್ಮಲ್ಲೇ ಕಚ್ಚಾಡಿ ನಾವು ಎಲ್ಲರೂ ಬೇರೆ ಆದ್ವಿ. ಇವತ್ತು ಪಶ್ಚಿಮ ಬಂಗಾಳದವರಾಗಿರ್ಬೋದು, ಉತ್ತರ ಪ್ರದೇಶದವರಾಗಿರ್ಬೋದು, ಬಿಹಾರದವರಾಗಿರ್ಬೋದು, ಈ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಜನ ನಮ್ಮನ್ನು ಬಿಟ್ಟು ಹೋದ್ರು. ಅದರಿಂದ ನಮಗೆ ತೊಂದರೆ ಆಗಿದೆ. ಇನ್ನು ಕೇವಲ 39 ಸೀಟ್ MP ಗೆದ್ದಿದ್ರೆ ನಮ್ಮ ಕಾಂಗ್ರೆಸ್ನವರೇ ಈ ದೇಶದ ಪ್ರಧಾನಿಗಳಾಗ್ತಿದ್ರು ಅನ್ನೋದನ್ನು ತಾವು ಯಾರು ಕೂಡ ಮರಿಬಾರದು. ಅದಕ್ಕಾಗಿ ಬಂಧುಗಳೇ, ಇವತ್ತೇನು ಇವರು ದಿನ ಬರಗಲ್ಲ, ಅವು 5 ಲಕ್ಷ 15 ಲಕ್ಷ ಹಾಕ್ತಿವಿ ಅಂದ್ರೆ ಅದನ್ನು ಬರಗಲ್ಲ. ಸುಮ್ಮನೆ ಮಾತು, ಅವ್ರ ಭಾಷಣಕ್ಕೆ ಇದಾಗಬೇಕಾಗಿದೆ. ಆ ಭಾಷಣದಿಂದ ನಮ್ಮ ಹೊಟ್ಟೆ ತುಂಬೋದಿಲ್ಲ, ನಮ್ಮ ಗ್ಯಾರಂಟಿಯಿಂದ ಹೊಟ್ಟೆ ತುಂಬುತ್ತದೆ ಬಂಧುಗಳೇ. ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಈ ಕ್ಷೇತ್ರದ ಶಾಸಕರಾದಂಥ ಮಿತ್ರರಾದಂಥ ಬಸನಗೌಡರು ಹಗಲಿರುಳು ನಿಮ್ಮ ಸಲುವಾಗಿ ದುಡಿತಾ ಇದ್ದಾರೆ. ಅದಕ್ಕಾಗಿ ಅವ್ರನ್ನ ಸದಾ ಬೆಂಬಲಿಸ್ತಕ್ಕಂಥದ್ದು ಆಗ್ಬೇಕು. ಯಾಕಂದ್ರೆ ಅವ್ರು ನಿಮ್ಮ ಜೊತೆಗಿರ್ತಕ್ಕಂಥ ಸಾಮಾನ್ಯ ಕುಟುಂಬದಲ್ಲಿ ಬಂದಿರ್ತಕ್ಕಂಥವ್ರು, ನಿಮ್ಮ ಮನೆ ಮುಂದೆ ಬರ್ತಾರೆ ಅವರು. ಅವ್ರನ್ನ ಬಟ್ಟಿ ಆಗ್ಬೇಕಾದ್ರೆ ಅರ್ಧ ತಾಸಪ್ಪ ಇಷ್ಟು ತಾಸು ಅನ್ನೋದು ಇಲ್ಲೇ ಇಲ್ಲ. ಅವರು ನಿಮ್ಮ ಮನೆಗೆ ನೀವು ಒಂದು ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಮನೆಗೆ ಬರ್ತಕ್ಕಂಥ ಒಬ್ಬ ಒಳ್ಳೆಯ ಯುವ ಮಿತ್ರ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಬಂಧುಗಳೇ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಕೊಪ್ಪಳದ ಜಿಲ್ಲೆಯ ಅಧ್ಯಕ್ಷರಾದರೂ ಕೂಡ ಇವತ್ತು ಅವರು ದಿನನಿತ್ಯ 3 ದಿವಸ ಕಂಟಿನ್ಯೂ ಫೋನ್ ಮಾಡಿದ್ರು, ನೀವು ಬರಲೇಬೇಕು ಫಂಕ್ಷನ್ಗೆ ಅಂತೇಳಿ. ಇದು ಸರ್ಕಾರಿ ಕಾರ್ಯಕ್ರಮ ಅಂದ್ರೂ ಅವರು ಕೇಳದೆ ಇವತ್ತು ನನ್ನನ್ನು ಕರೆಸಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವರ ಎಲ್ಲ ಬೆಂಬಲಿಗರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಬಂಧುಗಳೇ, ಪ್ರಾರ್ಥಿಸುವ ತುಟಿಗಳಿಗಿಂತ ದುಡಿಯುವ ಕೈಲೇಸು ಅಂತ ಹೇಳ್ತಾರೆ. ಹಾಗೆ ಸೇವೆ ಮಾಡುವ ಕೈಲೇಸು ಕರ್ನಾಟಕ ಸರ್ಕಾರ. ಮಾತಾಡುವ ಸರ್ಕಾರ ಅಲ್ಲ, ಸೇವೆ ಮಾಡುವ ಸರ್ಕಾರ.